ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಮೊದಲನೆಯದಾಗಿ ಎಪಿಸೋಡ್ ತಡ ಆಗಿದ್ದಕ್ಕೆ ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರುಣಾನುರಾಗ ಕತೆ ನಿಮಗೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಅರುಣಾನುರಾಗದ 45ನೇ ಸಂಚಿಕೆಯನ್ನು ನಾವೀಗಾಗಲೇ ನೋಡಿದ್ವಿ. 46ನೇ ಸಂಚಿಕೆಯನ್ನು ಶುರು ಮಾಡೋಣ. ಮಂಜುನಾಥ್ ಅವರ ಮನೆ. ಡಾಕ್ಟರ್ ಸಂಜಯ್ ಅವರನ್ನು ಬಲವಂತವಾಗಿ ಉಳಿಸ್ಕೊಂಡು ಊಟ ಮಾಡಿಕೊಂಡೇ ಹೋಗಬೇಕು ಎಂದು ತಾಕೀತು ಮಾಡಿದ್ರು ಲಕ್ಷ್ಮಿ ಮತ್ತು ಮಂಜುನಾಥ್ ಇಬ್ಬರು. ಡಾಕ್ಟರ್ ಕೂಡ ಅವರಿಬ್ಬರ ಬಲವಂತಕ್ಕೆ ಒಪ್ಪಿಗೆ ಸೂಚಿಸಿ ಉಳಿದುಕೊಂಡ. ಲಕ್ಷ್ಮಿ ಅಡುಗೆ ಮಾಡಲು, ವರುಣ ಕೂಡ ಅಮ್ಮನ ಸಹಾಯಕ್ಕೆಂದು ಅಡುಗೆ ಕೋಣೆ ಸೇರಿದ್ದಳು. ಹಾಲ್ನಲ್ಲಿ ಕೂತ ಸಂಜಯ್ ಮತ್ತು ಮಂಜುನಾಥ್ ಲೋಕಾರೂಢಿಯಾಗಿ ಮಾತನಾಡುತ್ತಾ ಕುಳಿತಿದ್ದರು. ಅಡುಗೆ ಮನೆಯಿಂದ ಅಡುಗೆ ಪರಿಮಳ ಹೊಟ್ಟೆ ಹಸಿವಿಲ್ಲ ಅಂದರೂ ಒಂದು ಸರಿ ರುಚಿ ನೋಡೋಣ ಅನ್ನುವಷ್ಟು ಸುಗಂಧವಾಗಿ ಬರ್ತಾ ಇತ್ತು. ಅಡುಗೆ ಆದ ಬಳಿಕ ಎಲ್ಲರೂ ಒಟ್ಟಿಗೆ ಕೂತು ಹರಟುತ್ತಾ ಊಟ ಮಾಡುತ್ತಿದ್ದರು. ಲಕ್ಷ್ಮಿ ಮತ್ತು ವರುಣ ಇಬ್ಬರು ಸೇರಿ ಶಾವಿಗೆ ಪಾಯಸ, ಕೋಸಂಬರಿ, ಅನ್ನ, ಮಜ್ಜಿಗೆ ಹುಳಿ ರುಚಿಯಾಗಿ ಮಾಡಿದರು. ಸಂಜಯ್ ದಿನ ಮನೆ ಕೆಲಸದವರ ಅಡಿಗೆ ತಿಂದು ನಾಲಿಗೆ ಜಡ್ಡುಗಟ್ಟಿತ್ತು. ಆಂಟಿ, ನಿಮ್ಮ ಕೈ ಅಡುಗೆ ಇವತ್ತು ಅಮೃತವಾಗಿದೆ. ನಿಜವಾಗ್ಲೂ ಈ ಥರ ಊಟ ಮಾಡೋಕ್ಕಾದರೂ ನಿಮ್ಮ ಮನೆಗೆ ಅವಾಗವಾಗ ಬರಬೇಕನ್ಸುತ್ತೆ ನೋಡಿ ಎನ್ನುತ್ತಾ ಖುಷಿಯಾಗಿ ಊಟ ಮಾಡ್ದ. ಮಂಜುನಾಥ್ ಅವರು ಅದಕ್ಕೇನಂತೆ ಡಾಕ್ಟ್ರೇ, ನಿಮ್ಗೆ ಯಾವಾಗ ಬರಬೇಕನ್ಸುತ್ತೋ ಅವಾಗ ಧಾರಾಳವಾಗಿ ಬನ್ನಿ ಎಂದು ಹೇಳಿದರು. ಎಲ್ಲರೂ ಊಟ ಮಾಡಿದ ಬಳಿಕ ಬಾಲ್ಕನಿಯಲ್ಲಿ ಮಂಜುನಾಥ್ ಮತ್ತು ಸಂಜಯ್ ಕೂತಿದ್ದರು. ಇವಾಗ ಹೇಗಿದ್ದೀರಾ ಅಂಕಲ್? ಟ್ಯಾಬ್ಲೆಟ್ಸ್ ಎಲ್ಲ ಸರಿಯಾಗಿ ತಗೋತಾ ಇದ್ದೀರಾ? ಮತ್ತೇನು ಸಮಸ್ಯೆ ಇಲ್ಲ ತಾನೇ? ಆರೋಗ್ಯವಾಗಿದ್ದೀರಾ ಅಲ್ವಾ ಎಂದು ವಿಚಾರಿಸಿದ ಸಂಜಯ್. ಹ್ಞೂ ಡಾಕ್ಟ್ರೇ, ಏನೂ ಸಮಸ್ಯೆ ಇಲ್ಲ. ಮಾತ್ರೆಗಳನ್ನೆಲ್ಲ ಮಕ್ಕಳೇ ಸರಿಯಾದ ಸಮಯಕ್ಕೆ ಕೊಡ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇದ್ದಾರೆ. ಅರುಣ ಅಂತೂ ಒಂದು ಚೂರು ಆಯಾಸ ಆಗೋಕ್ಕೂ ಬಿಡ್ತಾ ಇಲ್ಲ. ಅದು ಅಲ್ಲದೆ ಅಂಗಡಿ ಕ್ಲೋಸ್ ಮಾಡಿ ತಿಂಗಳುಗಳೇ ಕಳೆದೋಯ್ತು. ಎಲ್ಲೂ ಹೋಗೋಕ್ಕೂ ಬಿಡ್ತಾ ಇಲ್ಲ ಈ 3 ಜನ ನನ್ನನ್ನು ಎಂದು ಹೇಳಿದರು ಮಂಜುನಾಥ್. ಹೌದು, ಈಗ ಸ್ವಲ್ಪ ವಿಶ್ರಾಂತಿ ಅಗತ್ಯ ಇದೆ ನಿಮಗೆ. ಚೆನ್ನಾಗಿ ರೆಸ್ಟ್ ಮಾಡಿ. ಇನ್ನೇನು ಇನ್ನೊಂದು 3-4 ತಿಂಗಳಲ್ಲಿ ಸರ್ಜನ್ ಡಾಕ್ಟ್ರು ಬೆಂಗಳೂರಿಗೆ ಬರ್ತಿದ್ದಾರೆ. ನಿಮ್ಗೊಂದು ಸರ್ಜರಿ ಆಗಿಬಿಟ್ರೆ ಮೊದಲಿನ ಥರ ಖುಷಿಯಾಗಿ ನಿಮ್ಗಿಷ್ಟವಾದ ಕೆಲಸ ಮಾಡಿಕೊಂಡು ಇರ್ಬೋದು ನೋಡಿ. ನಾನು ಅದೇ ವಿಷಯಕ್ಕೆ ಅರುಣ ಅವರನ್ನು ಭೇಟಿ ಆಗಬೇಕು ಅಂತ ನೋಡಿದೆ. ಅವರು ಊರಲ್ಲಿ ಇಲ್ಲದೆ ಇರೋದ್ರಿಂದ ಸಿಗಲೇ ಇಲ್ಲ ಎಂದ ಡಾಕ್ಟರ್. ಇಲ್ಲ ಡಾಕ್ಟ್ರೇ, ಈ ಸರ್ಜರಿ ಏನಿದ್ರು ಮಗಳ ಮದುವೆ ಆದಮೇಲೇನೆ. ಅಕಸ್ಮಾತ್ ಆಪ್ರೇಷನ್ ಟೈಮಲ್ಲಿ ನನಗೇನಾದರೂ ಆದರೆ ನನ್ನ ಬಾಕಿ ಇರೋ ಕೆಲಸಗಳನ್ನು ಮಾಡೋದು ಯಾರು ಹೇಳಿ? ಅರುಣ ಬರಲಿ, ಮೊದಲು ಅವಳಿಗೆ ಮದುವೆ ಮಾಡಿದ ಮೇಲೇ ಮುಂದಿನ ವಿಚಾರ ಎಂದರು ಮಂಜುನಾಥ್. ಅರುಣ ಮದುವೆ ವಿಷಯ ಕೇಳಿದ ತಕ್ಷಣ ಸಂಜಯ್, ಅಂಕಲ್, ಅಕಸ್ಮಾತ್ ಬೇರೆ ಯಾರಾದರೂ ಅರುಣ ಅವರಿಗೆ ಮದುವೆ ಮಾಡಿಬಿಟ್ರೆ ಏನು ಮಾಡೋದು ಎಂದು ಯೋಚನೆ ಮಾಡಿ, ಅಂಕಲ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಎಂದ. ನೀವು ಅರುಣ ಅವರಿಗೆ ಯಾವ ಥರ ಹುಡುಕ್ತಾ ಇದ್ದೀರೋ ಗೊತ್ತಿಲ್ಲ, ಆದರೆ ತಂದೆ ತಾಯಿ ಇಲ್ಲದೆ ಇರೋ ನನಗೆ ನೀವು ಮತ್ತು ಆಂಟಿ ತುಂಬ ಪ್ರೀತಿ ಕೊಟ್ಟಿದ್ದೀರ. ನಿಮ್ಮ ಮನೆಯಲ್ಲಿ ನಾನು ಒಬ್ಬ ಅಂತ ಕರಿತೀರ. ನಿಮ್ಮ ಈ ಪ್ರೀತಿ ವಿಶ್ವಾಸ ನಂಗೆ ಸದಾ ಇರಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಎಂದು ಮಾತು ತಡವರಿಸಿದ. ಅದಕ್ಕೇನು ಹೇಳಪ್ಪ, ಸಂಕೋಚ ಪಟ್ಕೋಬೇಡ ಎಂದರು ಮಂಜುನಾಥ್. ನಿಮ್ಮಲ್ಲಿ ನಾನು ಒಬ್ಬ ಆಗಿರಬೇಕು ಅನ್ನೋದು ನನ್ನ ಆಸೆ, ನನ್ನ ಸ್ವಾರ್ಥ ಇಂದ ಈ ಯೋಚನೆ ಬಂತು. ನಿಮ್ಮ ಮಗಳು ಅರುಣಾನ ನಂಗೆ ಕೊಟ್ಟು ಮದುವೆ ಮಾಡ್ತೀರಾ? ನಾನು ಅವರನ್ನು ನೋಡಿದಾಗಿಂದ ಅವರ ಸೀದಾ ಸಾದ ವ್ಯಕ್ತಿತ್ವಕ್ಕೆ ಮನಸ್ಸು ಸೋತಿದ್ದೀನಿ. ಅದು ಅಲ್ಲದೆ ಅವರು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಗೌರವ ನೋಡಿ ನನಗೂ ಮದುವೆ ಆದರೆ ಈ ಥರ ಸುಸಂಸ್ಕೃತ ಹೆಣ್ಮಗಳನ್ನೇ ಮದುವೆ ಆಗಬೇಕು ಅನ್ನೋ ಆಸೆ. ಹಾಗೆ ನಮ್ಮ ಅಮ್ಮನ ಥರ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ಳೋ ಅರುಣ ನಮ್ಮನೆಗೆ ಸರಿಯಾದ ಸೊಸೆ ಅಂತ ಅನ್ನಿಸ್ತು. ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು ಅರುಣ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಅವ್ರಿಗೆ ಯಾವುದೇ ಥರದ ಕಷ್ಟ ಬರದೇ ಇರೋ ಹಾಗೆ ನಾನು ಯಾವಾಗಲೂ ಸಹ ಅವ್ರ ಜೊತೇಲಿ ಇರ್ತೀನಿ. ಪ್ಲೀಸ್ ಅಂಕಲ್, ನನ್ನ ಈ ಕನಸನ್ನು ನೀವು ನಡೆಸ್ಕೊಡೋಕೆ ಒಪ್ತೀರಾ? ಎಲ್ಲ ವಿಷಯವನ್ನು ಮನಸ್ಸಲ್ಲಿ ತಡೆಯಲಾಗದೆ ಒಂದೇ ಉಸಿರಿಗೆ ಮಂಜುನಾಥ್ ಮುಂದೆ ಒಪ್ಪಿಸಿದ್ದ ಸಂಜಯ್ ಮಾತಿಗೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದೇ ತಿಳಿಯದೆ ಮಂಜುನಾಥ್ ನಿಶ್ಚಲರಾಗಿ ಕೂತಿದ್ರು. ಗಮನಿಸಿದ ಸಂಜಯ್, ನಂಗೆ ಗೊತ್ತು ಅಂಕಲ್, ಸಡನ್ನಾಗಿ ನಿಮಗೆ ಈ ವಿಷಯ ಹೇಳಿದ್ದಕ್ಕೆ ಏನು ಮಾತಾಡಬೇಕು ಅನ್ನೋದು ತಿಳಿತಾ ಇಲ್ಲ. ಆದರೆ
ಅರ್ಜೆಂಟ್ ಏನಿಲ್ಲ, ನೀವು ಅರುಣ ಅವ್ರ ಹತ್ರ ಮಾತಾಡಿ ಅವ್ರ ಒಪ್ಪಿಗೆ ತಗೊಂಡ್ಮೇಲೇ ಮುಂದಕ್ಕೆ ಯೋಚನೆ ಮಾಡಿ. ನೀವು ಬೇರೆ ಕಡೆ ಗಂಡು ಹುಡುಕಾಟ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಎಲ್ಲಿ ಅರುಣ ಅವರನ್ನು ಮಿಸ್ ಮಾಡ್ಕೊಂಡು ಬಿಡ್ತೀನೋ ಅಂತ ಈಗ ಈ ವಿಷಯ ಹೇಳಬೇಕಾಗಿ ಬಂತು. ನೀವು ಅರುಣ ಬಂದಮೇಲೆ ಮನೆಯವರೆಲ್ಲ ಕೂತು ಮಾತಾಡಿ, ಎಲ್ಲರೂ ಒಪ್ಪಿಸಿ ಸಿಕ್ಕ ಮೇಲೇ ನಿಮ್ಮ ನಿರ್ಧಾರ ತಿಳಿಸಿ. ನನಗಂತೂ ಯಾರಿಲ್ಲ, ನಾನು ಒಬ್ಬ ಒಪ್ಪಿದರೆ ಮುಗೀತು. ನಮ್ಮ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ. ನಿಮ್ಮ ನಿರ್ಧಾರಕ್ಕೆ ನಾನು ಕಾಯ್ತಾ ಇರ್ತೀನಿ ಅಂಕಲ್ ಎಂದು ಕಾಲಿಗೆರಗಿ ನಾನಿನ್ನು ಬರ್ತೀನಿ ಎಂದನು. ಎಲ್ಲ ಏಕಾಏಕಿ ನಡೆದಿದ್ದರಿಂದ ಮಂಜುನಾಥ್ ಏನೂ ಮಾತನಾಡಲು ತೋಚದೆ ಸಂಜಯ್ ಬರ್ತೀನಿ ಅಂದಿದ್ದಕ್ಕೆ ಹ್ಞೂ ಅಂದಷ್ಟೇ ಹೇಳಿದ್ದರು. ಹೊರಟ ಸಂಜಯ್ಗೆ ಹಣ್ಣಿನ ತಟ್ಟೆ ಹಿಡಿದು ಎದುರಾದ ಲಕ್ಷ್ಮಿಗೆ ಬರ್ತೀನಿ ಆಂಟಿ ನಾನಿನ್ನು ಎಂದು ಅವಳಿಗೂ ಕಾಲಿಗೆರಗಿ ಹೇಳಿದ. ಅರೆ, ಹೊರಟೇ ಬಿಟ್ರಲ್ಲ ಹಣ್ಣು ತಿನ್ನೋದು ಬಿಟ್ಟು. ಇಲ್ಲ ಆಂಟಿ, ಟೈಮ್ ಆಗತ್ತೆ, ಆಗಲೇ ಲೇಟಾಗಿದೆ, ಇನ್ನೊಮ್ಮೆ ಬರ್ತೀನಿ, ಇನ್ಮೇಲೆ ಬರ್ತಾನೆ ಇರ್ತೀನಿ ಬಿಡಿ ಎಂದು ಹೇಳಿ ಹೊರಟನು ಸಂಜಯ್ ಟೇಬಲ್ ಮೇಲೆ ಇಟ್ಟಿದ್ದ ತನ್ನ ಕಾರ್ ಕೀ ತೆಗೆದುಕೊಂಡು. ಅವನು ಹೋದ್ಮೇಲೆ ಹಣ್ಣಿನ ತಟ್ಟೆ ತಂದು ಮಂಜುನಾಥ್ ಮುಂದೆ ಇಡುತ್ತಾ, ತಗೊಳ್ಳಿ ಹಣ್ಣು ತಿನ್ನಿ ಎಂದು ಆ್ಯಪಲ್ ಕಟ್ ಮಾಡುತ್ತಾ, ಎಷ್ಟು ಒಳ್ಳೆ ಹುಡುಗ ಅಲ್ವಾ, ಒಂದು ಚೂರು ತಾನು ಮೇಲು ಅನ್ನೋ ದುರಹಂಕಾರ ಇಲ್ಲ, ತುಂಬ ಸರಳ ಸ್ವಭಾವದ ಹುಡುಗ, ದೇವರು ಒಳ್ಳೇದು ಮಾಡಲಿ ಅನ್ನುತ್ತಾ ಕಟ್ ಮಾಡಿದ ಸೇಬನ್ನು ಮಂಜುನಾಥ್ ಕೈಗೆ ಕೊಟ್ಟರು. ಹಾಗೆ ಮಂಜುನಾಥ್ ಅವರ ಮುಖ ನೋಡಿ, ಯಾಕ್ರಿ ಹೀಗಿದ್ದೀರಾ, ಆರಾಮಾಗೇ ಇದ್ರಲ್ಲ, ಏನಾಯಿತು ಅಂದರು ಗಾಬರಿಯಲ್ಲಿ. ಗಾಬರಿ ಆಗೋದು ಏನಿಲ್ಲ ಲಕ್ಷ್ಮಿ, ಡಾಕ್ಟ್ರು ನಮ್ಮ ಅರುಣನ ಮದುವೆ ಮಾಡ್ಕೋತಾರಂತೆ ಅಂದರು ಮಂಜುನಾಥ್. ಹಾಂ, ನೀವೇನು ಹೇಳಿದ್ರಿ ಅದಕ್ಕೆ? ಆಯಿತು ಅಂತ ಏನು ಒಪ್ಪಿಗೆ ಕೊಟ್ಟಿಲ್ಲ ತಾನೇ ಎಂದಳು ಲಕ್ಷ್ಮಿ ಗಾಬರಿಯಲ್ಲಿ. ಇಲ್ಲಮ್ಮ, ಮದುವೆ ವಿಷಯ ಅಂತ ಬಂದಾಗ ಏಕಾಏಕಿ ನಿರ್ಧಾರ ತಗೊಳ್ಳೋಕ್ಕಾಗತ್ತಾ? ನನಗೇನು ಮಾತಾಡಬೇಕು ಗೊತ್ತೇ ಆಗಲಿಲ್ಲ, ಸುಮ್ಮನೆ ಕೂತ್ಬಿಟ್ಟೆ. ಅದಲ್ಲ ರೀ, ಒಂದಿನ ನಾವು ನೀವು ಸಿದ್ದಾಪುರಕ್ಕೆ ಹೋಗಿ ಬಂದ ಮೇಲೆ ಮಗಳ ಮದುವೆ ಬಗ್ಗೆ ಯೋಚನೆ ಮಾಡೋದು ಒಳಿತು ಅನಿಸುತ್ತೆ ನನಗೆ. ಅದಕ್ಕಿಂತ ಮೊದಲು ಅರುಣ ಮದುವೆ ಬಗ್ಗೆ ದಯವಿಟ್ಟು ಯಾವುದೇ ನಿರ್ಧಾರ ತಗೋಬಾರ್ದು ನೀವು, ನನ್ನ ನಾಣೆ ಎಂದರು ಲಕ್ಷ್ಮಿ. ಅಯ್ಯೋ ಹುಚ್ಚಿ, ನೀನಿನ್ನೂ ಆ ಕನಸು ಕಾಣ್ತಾ ಇದೆಯಾ ದಡ್ಡಿ, ಅದೆಲ್ಲ ಆಗೋ ಮಾತೇನೆ ಎಂದರು ಮಂಜುನಾಥ್. ನಂಗದೆಲ್ಲ ಗೊತ್ತಿಲ್ಲ, ಅಲ್ಲಿಗೆ ಹೋಗಿ ಬಂದ ಮೇಲೇ ಅರುಣ ಮದುವೆ ಮಾತು. ಅಲ್ಲಿಯವರೆಗೂ ಯಾರೇ ಆಗಲಿ ಯಾವುದೇ ಒಳ್ಳೆಯ ಸಂಬಂಧ ಬಂದರೂ ಅಷ್ಟೇ, ಮದುವೆಗೆ ನಾನು ಒಪ್ಪಲ್ಲ, ಇದೇ ನನ್ನ ಕೊನೆ ನಿರ್ಧಾರ ಎಂದು ಲಕ್ಷ್ಮಿ ಖಂಡಿತವಾಗಿ ಹೇಳಿದರು. ಆಯ್ತಮ್ಮ, ನಿನ್ನಾಸೆ ಅಂತೇನೇ ಆಗಲಿ, ಒಂದಿನ ಹೋಗಿ ಬರೋಣ ಆಯಿತಾ? ಅಲ್ಲಿಯವರೆಗೂ ಮದುವೆ ಬಗ್ಗೆ ಮಾತಾಡಲ್ಲ. ನಾಳೆ ಅರುಣ ಬರ್ತಾಳೆ, ಬೇಗ ಹೋಗಿ ಮಲ್ಕೊ, ಲೇಟ್ ಆಗತ್ತೆ. ನಾಳೆ ಅವಳಿಗಿಷ್ಟವಾದ ತಿಂಡಿ ಮಾಡು ಎನ್ನುತ್ತಾ ಮಲಗಲು ಹೋದರು ಮಂಜುನಾಥ್. ಲಕ್ಷ್ಮಿ ತನ್ನ ಗತಕಾಲದ ಬಗ್ಗೆ ಚಿಂತಿಸುತ್ತಾ ಅದೇ ಚೇರಿಗೆ ಹೊರಗೆ ನಿಟ್ಟುಸಿರು ಬಿಟ್ಟರು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ನಿಮ್ಮ ಅಭಿಪ್ರಾಯಗಳ ನಿರೀಕ್ಷೆಯಲ್ಲಿ ನಾನು. ಧನ್ಯವಾದಗಳು.